ಕಾಂಗ್ರೆಸ್ ಅನ್ನು ಸುದೀರ್ಘವಾಗಿ ವಿಪಕ್ಷ ಸ್ಥಾನದಲ್ಲಿ ಕೂರುವುದಕ್ಕೆ ಸಂಕಲ್ಪ ಮಾಡಿದ್ಯಾ ಬಿಜೆಪಿ. ಇನ್ನು ಬಿಜೆಪಿಗೆ 370 ಸ್ಥಾನ, ಎನ್ಡಿಎ 400ಕ್ಕೂ ಅಧಿಕ ಸ್ಥಾನ ಬರುವುದು ಖಚಿತನ. ಕಾಂಗ್ರೆಸ್ನ ಅಂಗಡಿ ಬಾಗಿಲು ಹಾಕುವ ಸಮಯ ಬಂದಾಗಿದೆ ಅಂತ ಹೇಳಿದ್ಯಾಕೆ ಮೋದಿ? ಇದೆಲ್ಲವನ್ನ ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಸತ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಭಾಷಣ ಮಾಡಿದ ಪ್ರಧಾನಿ ಭಾಷಣದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಕಾಂಗ್ರೆಸ್ಗೆ ಮಾತಿನಲ್ಲೇ ತಿವಿಯುವ ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷದವರು ಸುದೀರ್ಘವಾಗಿ ವಿಪಕ್ಷ ಸ್ಥಾನದಲ್ಲೇ ಕೂರೋದಕ್ಕೆ ಸಂಕಲ್ಪ ಮಾಡಿದ್ದಾರೆ ಎಂದರು. इन्होंने लंबे अरसे तक वहां रहने का संकल्प लिया. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಗ್ಯಾರಂಟಿ ಬಗ್ಗೆನೂ ಮೋದಿ ಪ್ರಸ್ತಾಪಿಸಿದ್ರು. ಅಷ್ಟೇ ಅಲ್ಲ, 3ನೇ ಬಾರಿಗೆ ನಾವೇ ಅಧಿಕಾರಕ್ಕೆ ಬರೋದು, ಇದು ಮೋದಿ ಗ್ಯಾರಂಟಿ ಅಂದ್ರು. ನಾನು ಆರ್ಟಿಕಲ್ 370 ತೆಗೆದು ಹಾಕಿದ್ದೀವಿ, ಹೀಗಾಗಿ ಬಿಜೆಪಿಗೆ 370 ಸ್ಥಾನ, ಎನ್ಡಿಎಗೆ 400ಕ್ಕೂ ಅಧಿಕ ಸ್ಥಾನ ಅಂತ ಮೋದಿ ಗರ್ಜಿಸಿದ್ರು. ಬಿಜೆಪಿ को 370 सीट और एनडीए को. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 400 पार. ಇಂಡಿಯಾ ಮೈತ್ರಿಕೂಟದ ಆಂತರಿಕ ಬಿಕ್ಕಟ್ಟಿನ ಬಗ್ಗೆನೂ ಲೇವಡಿ ಮಾಡಿರುವ ಮೋದಿ ಕುಟುಂಬ ರಾಜಕಾರಣ ಅಂತ ಕಾಂಗ್ರೆಸ್ಗೆ ಕುಟುಕಿದ್ದಾರೆ. ಪರಿಸ್ಥಿತಿ ನೋಡಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸದನದಿಂದ ರಾಜ್ಯಸಭೆಗೆ ಶಿಫ್ಟ್ ಆಗಿದ್ದಾರೆ. ಗುಲಾಂ ನಬಿ ಅವರಂತೂ ಪಕ್ಷವನ್ನೇ ಬದಲಿಸಿ ಬಿಟ್ರು. ಇವೆಲ್ಲ ಪರಿವಾರವಾದದ ಪರಿಣಾಮ ಎದುರಿಸ್ತಾ ಇದ್ದಾರೆ. ಒಂದೇ ಪ್ರಾಡಕ್ಟ್ ಪದೇ ಪದೇ ಲಾಂಚ್ ಮಾಡುವ ಕಾಂಗ್ರೆಸ್ನ ಅಂಗಡಿ ಬಾಗಿಲು ಹಾಕುವ ಸಮಯ ಬಂದಿದೆ ಅಂತ ಗುಡುಗಿದ್ದಾರೆ. हमारे खरगे जी इस सदन से उस सदन शिफ्ट हो गए. गुलाम नबी जी तो पार्टी से ही शिफ्ट कर गए. ಕೇಂದ್ರದ ಮಧ್ಯಂತರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತ ಹೇಳುವ ಬರದಲ್ಲಿ ದಕ್ಷಿಣ ಭಾರತದ ಪ್ರತ್ಯೇಕ ದೇಶದ ಸಂಸದ ಡಿಕೆ ಸುರೇಶ್ ಮಾತನಾಡಿದ್ರು. ಇದೇ ವಿಚಾರ ನಿನ್ನೆ ಸಂಸತ್ನಲ್ಲಿ ಪ್ರತಿಧ್ವನಿಸಿದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿನೇ ಈ ವಿಚಾರ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮವರು ನಮ್ಮ ದೇಶವನ್ನ ವಿಭಜಿಸುವ ಬಗ್ಗೆ ಮಾತನಾಡ್ತಾ ಇರೋದು ಆಘಾತಕಾರಿಯಾಗಿದೆ ಅಂತ ಡಿಕೆ ಸುರೇಶ್ ಹೇಳಿಕೆ ವಿರುದ್ಧ ಪ್ರಧಾನಿ ಕಿಡಿಕಾರಿದ್ದಾರೆ. जो खुलेआम देश में अलग देश बनाने की वकालत करते हैं. ಇನ್ನು ಭಾರತ ದೇಶವನ್ನ ಎಷ್ಟು ತುಂಡುಗಳನ್ನಾಗಿ ಮಾಡ್ತೀರಾ? ಇಷ್ಟು ದಿನ ಒಡೆದಿರೋದು ಸಾಕಾಗೋದಿಲ್ವಾ? ದೇಶವನ್ನ ಇನ್ನೆಷ್ಟು ತುಂಡು ಮಾಡಬೇಕು ಅಂದುಕೊಂಡಿದ್ದೀರಿ? ಕಾಂಗ್ರೆಸ್ ಸಂಸದರೊಬ್ಬರು ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಹೇಳಿಕೆ ನೀಡ್ತಾ ಇದ್ದಾರೆ. ಆ ಪಕ್ಷದವರು ಎಂದೂ ಕೂಡ ದೇಶವನ್ನ ಒಗ್ಗೂಡಿಸುವ ಕೆಲಸ ಮಾಡೋದಿಲ್ಲ. ಹಿಂದೆ ಮಾಡಿದ ವಿಭಜನೆಗಳಿಂದ ಅವರು ತೃಪ್ತರಾಗಿಲ್ಲ ಮತ್ತು ಹೊಸ ಸಮಸ್ಯೆಯನ್ನ ಸೃಷ್ಟಿಸೋದಕ್ಕೆ ಬಯಸ್ತಾರೆ. ಇದು ಎಷ್ಟು ದಿನ ಮುಂದುವರಿಯುತ್ತದೆ ಅಂತ ಹರಿಹಾಯ್ದ್ರು. क्या इतने टुकड़े करके अभी भी आपके मन को समाधान नहीं हुआ है? देश के इतने टुकड़े कर चुके हो आप, और टुकड़े करना चाहते हो? कब तक करते रहोगे? ಮೋದಿ ಟೀಕೆ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವ ಸಂಸದ ಡಿಕೆ ಸುರೇಶ್, ನಾನು ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಪ್ರಸ್ತಾಪಿಸಿದ್ದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತವನ್ನ ಉಲ್ಲೇಖ ಮಾಡಿದ್ದೆ. ಯಾವತ್ತೂ ದೇಶ ಒಡೆಯುವ ಬಗ್ಗೆ ಮಾತನಾಡಿಲ್ಲ. ನನ್ನ ಹೇಳಿಕೆಯನ್ನ ಬಿಜೆಪಿ ತಿರುಚುವ ಪ್ರಯತ್ನ ಮಾಡ್ತಾ ಇದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನಾನು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ತೆರಿಗೆಯ ಪಾಲನ್ನು ಏನು ಕೇಂದ್ರ ಸರ್ಕಾರ ನಿರಾಕರಿಸ್ತಾ ಇದೆ, ಆ ವಿಚಾರವಾಗಿ ನಾನು ಕೆಲವೊಂದು ಗಂಭೀರವಾದಂಥ ವಿಚಾರಗಳನ್ನು ಹೇಳಿದ್ದೇನೆ. ಡಿಕೆ ಸುರೇಶ್ ಹೇಳಿಕೆಯನ್ನ ತಿರುಚಲಾಗಿದೆ ಎಂದಿರುವ ಶಾಸಕ ಬಾಲಕೃಷ್ಣ, ಅನ್ಯಾಯ ಸರಿಪಡಿಸದಿದ್ದರೆ ಈ ರೀತಿ ಧ್ವನಿ ಏಳುತ್ತೆ ಎಂಬ ಅಭಿಪ್ರಾಯದಲ್ಲಿ ಸಂಸದರು ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಅನ್ಯಾಯ ಆದಾಗ ಪ್ರತಿಭಟಿಸೋದು ತಪ್ಪ. ಆದರೆ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನ ಬಿಜೆಪಿಯವರು ತಿರುಚಿದ್ದಾರೆ ಅಂತ ಬಾಲಕೃಷ್ಣ ಆರೋಪಿಸಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಅನ್ಯಾಯ ಆದಾಗ ಎಲ್ಲ ಕಡೆ ಪ್ರತಿಭಟನೆ ಆಗೇ ಆಗ್ತವೆ. ಅದಕ್ಕೆ ಅನ್ಯಾಯ ಆಗ್ತಕ್ಕಂಥ ರೀತಿಯಲ್ಲಿ ಸರಿಪಡಿಸಿ ಅಂತಕ್ಕಂಥದ್ದು. ದೇಶ ವಿಭಜನೆ ಆಗಬೇಕು ಅಂತ ಸಂಸದ ಡಿಕೆ ಸುರೇಶ್ ಹೇಳಿಲ್ಲ. ದೇಶ ಒಡಿಬೇಕು ಅನ್ನುವ ಉದ್ದೇಶ ಯಾರಿಗೂ ಇಲ್ಲ. ದೇಶ ಕಟ್ಟಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಆದರೆ ನಮಗಾಗಿರುವ ಅನ್ಯಾಯವನ್ನ ಸರಿ ಮಾಡಬೇಕು, ಅದಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. ಅನುದಾನದ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ದೇಶ ಒಡಿಬೇಕು ಅಂತಕ್ಕಂಥ ಉದ್ದೇಶ ಯಾರಿಗೂ ಇಲ್ಲ. ದೇಶ ಕಟ್ಟಂತವರೇ ಕಾಂಗ್ರೆಸ್ನವರು. ಈ ದೇಶವನ್ನ ಒಡೆಯುತ್ತಿರುವುದು ಬಿಜೆಪಿಯವರು ತ್ರಿವರ್ಣ ಧ್ವಜ, ಸಂವಿಧಾನ, ಜಾತ್ಯತೀತ ತತ್ವದ ವಿರೋಧಿಗಳು ಅಂತ ಬಿಕೆ ಹರಿಪ್ರಸಾದ್ ವಾಕ್ಪ್ರಹಾರ ನಡೆಸಿದ್ದಾರೆ. ಎಲ್ಲ ತತ್ವಗಳ ವಿರುದ್ಧ ಮಾತನಾಡುವ ಬಿಜೆಪಿಯವರಿಗೆ ದೇಶದ ಬಗ್ಗೆ ಮಾತನಾಡುವ ಹಕ್ಕಿಲ್ಲ.
ಒನ್ ನೇಷನ್ ಒನ್ ರೇಷನ್ ಅಂತ ಹಿಡಿದು ಎಲ್ಲ ಒಂದೇ ಮಾಡಲಾಗ್ತಾ ಇದೆ. ನಮ್ಮ ಭಾಷೆಗೆ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅಂತ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಈ ಭಾರತೀಯ ಜನತಾ ಪಾರ್ಟಿಯವರೇ ತ್ರಿವರ್ಣ ಧ್ವಜದ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ಜಾತ್ಯತೀತ ತತ್ವದ ವಿರೋಧಿಗಳು.